ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಕೂಡ್ಲಿಗಿ ತಾಲೂಕು ಕಚೇರಿಯಲ್ಲಿ ಆಧಾರ್ ಕಾರ್ಡ್ ಮಾಡಿಸಲು ಸಾರ್ವಜನಿಕರ ಪರದಾಟ. ತಾಲೂಕಿನ ಹತ್ತಿರವಿರುವ ಬಡೆಲಡಕ್ಕು ಗ್ರಾಮದ ದೊಡ್ಡ ಗೊರ್ಲಹಟ್ಟಿ ಕಾಳಮ್ಮ ಇವರ ಮಗನ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಲು ಕೂಡ್ಲಿಗಿಯಿಂದ ದಾವಣಗೆರೆ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲಾಧಿಕಾರಿ ಕಚೇರಿಗೆ ಸುತ್ತಾಡಿ ಬಂದರೂ ಕೆಲಸವಾಗದೆ ಬೇಸತ್ತು ಹೋದ ಮಹಿಳೆ ಕೂಡ್ಲಿಗಿ ಆಧಾರ್ ಕಾರ್ಡ್ ಮಾಡಿಸುವ ಕಂಪ್ಯೂಟರ್ ಆಪರೇಟರ್ ಸುಮ್ಮನೆ ಸಾರ್ವಜನಿಕರಿಗೆ 3 ತಿಂಗಳಿನಿಂದ 3 ವರ್ಷಗಳ ತನಕ ಅಲೆದಾಡಿಸುತ್ತಾರೆ. ಕೆಲಸವಾಗದೆ ಬೇಸತ್ತು ಮನೆಗೆ ವಾಪಸ್ ಹೋದ ಕಾಳಮ್ಮ ಎಂಬ ಮಹಿಳೆ ತನ್ನ ಮಗನ ಆಧಾರ್ ಕಾರ್ಡ್ ಮಾಡಿಸಲು ಆಗದೆ 6ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದು ಮುರಾರ್ಜಿ ಪರೀಕ್ಷೆ ಬರೆಯಲು ಆಧಾರ್ ಕಾರ್ಡ್ ಅವಶ್ಯಕತೆ ಇದ್ದು ಆಧಾರ್ ಕಾರ್ಡ್ ಸಿಗದೇ ಇರುವುದರಿಂದ ಆತ ಪರೀಕ್ಷೆಯಿಂದ ವಂಚಿತನಾಗಿದ್ದಾನೆ. ಹೀಗಾದರೆ ಮಕ್ಕಳು ಶಿಕ್ಷಣದಿಂದ ದೂರ ಉಳಿಯುತ್ತಾರೆ. ಇದೇ ರೀತಿ ಸಾರ್ವಜನಿಕರಿಗೆ ತಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಆಧಾರ್ ಕಾರ್ಡ್ಗಳನ್ನು ಮಾಡಿಸಲು ಬರುತ್ತಾರೆ. ಆದರೆ ಈ ರೀತಿ ತಾಲೂಕು ಕಚೇರಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಸರಿಯಾಗಿ ಸಾರ್ವಜನಿಕರಿಗೆ ಸ್ಪಂದಿಸದೇ ಇರುವುದರಿಂದ ಶಿಕ್ಷಣದಿಂದ ಮಕ್ಕಳು ವಂಚಿತರಾಗುತ್ತಾರೆಂದು ಸಾರ್ವಜನಿಕರ ಆಕ್ರೋಶವಾಗಿದೆ. ಕಾರಣ ತಿಳಿಯದು ಪದೇ ಪದೇ ಕಚೇರಿಗೆ ಅಲೆದಾಡಿಸುವುದು ಇವರ ಕೆಲಸವಾಗಿದೆ ಎಂದು ಸಾರ್ವಜನಿಕರು ದೂರುತ್ತಾರೆ. ತಾಲೂಕು ಕಚೇರಿ ಕಂಪ್ಯೂಟರ್ ಆಪರೇಟರ್ ಹೇಳುತ್ತಾರೆ, ನಮ್ಮಲ್ಲಿ ಸಿಬ್ಬಂದಿಯ ಕೊರತೆ ಇದೆ, ನಾವು ಒಬ್ಬರೇ ಇರುವುದು, ಇನ್ನೂ ಸಿಬ್ಬಂದಿಯ ಅವಶ್ಯಕತೆ ಇದೆ, ತಾಲೂಕು ದಂಡಾಧಿಕಾರಿಗಳಿಗೆ ತಿಳಿಸಿ ಎಂದು ಹೇಳ್ತಾರೆ. ನ್ಯೂಸ್ ರಿಪೋರ್ಟ್ ವೈ ಮಹದೇವ್, ಫ್ರೀಡಂ 19 ನ್ಯೂಸ್, ಕೂಡ್ಲಿಗಿ. 3 ವರ್ಷದ ಮಕ್ಕಳದ ಪರೀಕ್ಷೆ ಬರೆಯಂತ ಹೋಗಿ ಆಧಾರ್ ಕಾರ್ಡ್ ಕೆಲಸನ ಎಮರ್ಜೆನ್ಸಿ ಬೇಕಾದ್ರೆ ಕಷ್ಟ ಆಗುತ್ತೆ. ಎಮರ್ಜೆನ್ಸಿ ಅಂದ್ರೆ ಬೇಕೇ ಬೇಕು. ಈ ದಿನ ಶಾಲೆಗೆ ಆಧಾರ್ ಕಾರ್ಡ್ ಕೆಲಸ ಕೊಡಕ್ಕಿಲ್ಲ. ಆಧಾರ್ ಕಾರ್ಡ್ ಇದ್ರೆ ಶಾಲೆಗೆ ಆಗೋದು ಮನೆಗೆ ಒಂದ್ ದಿನ ಟಾರ್ಚರ್ ಮಾಡಿ ಶಾಲೆಗೆ ಟೀಚರ್ಸ್ ಮಕ್ಕಳು ಅಲ್ಲಿ ಟೀಚರ್ಸ್ ಜೆರಾಕ್ಸ್ ಕೊಡಮ್ಮ ಅಂತ ಕೇಳ್ತಾರೆ. ಅವ್ರು ಕೇಳ್ತಾರಲ್ಲ ಅವ್ರಿಗೆ ಬಂದು ನಮಗೆ ಟಾರ್ಚರ್. ಒಟ್ಟು ಆಧಾರ್ ಕಾರ್ಡ್ ಮಾಡ್ಸಲ್ಲ. ಇಲ್ಲ, ಒಟ್ಟು ರಾಜಿಲ್ಲ. ನಾವು ಬಸ್ ಸರ್ಟಿಫಿಕೇಟ್ ಬೇಕಂದ್ರೆ ಆದ್ಮೇಲೆ 2 ವರ್ಷ ಕೊಡ್ತಂತ ಎಲ್ಲ ಮಾಡ್ತೀವಿ ನಾವು. ಎಷ್ಟನೇ ಕ್ಲಾಸ್ ಮಕ್ಕಳು? 6ನೇ ಕ್ಲಾಸ್. ಇದುವರೆಗೆ ಆಧಾರ್ ಕಾರ್ಡ್ ಕಾಣಲ್ಲ. ಆಗಿಲ್ಲ. ಫಸ್ಟ್ ಮಾಡ್ತೀವಿ, ಎದಕ್ಕೂ ಬರಲ್ಲ ಅಂತ ಹೇಳಿದ್ರೆ ಇವ್ರು ಇಲ್ಲ ಇಲ್ಲ ಅಲ್ಲ ಇಲ್ಲ ಅಂತ ಹೇಳಿದ್ರೆ ಸಣ್ಣರಿದ್ದಾಗ ಕಳಿಸಿರೋ ಇಲ್ಲ ಸಣ್ಣರಿದ್ದಾಗ ಅಂಗಡಿಯಾಗ ಅಲ್ಲಿ ತಗ್ಸಿದ್ವಿ. ಆಯ್ತಾ? ಬದಲಾವಣೆ ಮಾಡ್ತಾರೆ. ಹೇಳ್ತಾರೆ ಅವ್ರು ಹೊಸದಾಗಿ ಮಾಡ್ತಾರೆ. ಅದನ್ನ ಮಾಡ್ಕೊಡೋರು ಏನಂತಾರ ಮತ್ತೆ ಅದಕ್ಕೆ ಈಗ ಅಲ್ಲಿ ಹೋಗ್ರಿ ಕೊಟ್ಮೇಲೆ ಇಲ್ಲಿ ನೋಡೋಣ, ಇಲ್ಲ ಅಂದ್ರೆ ನಾವು ಬೆಂಗಳೂರಿಗೆ ಆಗಲಿ ಎಲ್ಲಿಗೆ ಹೇಳ್ತೀವಿ ಅಂತ ಹೇಳೋದು. ಕಷ್ಟ ಅದಕ್ಕೆ ಇವಾಗ ಏನ್ ಮಾಡಿಸ್ಬೇಕು, ಎಲ್ಲ ಹಾಸ್ಪಿಟಲ್ ಹೋಗಿ ಅದಕ್ಕೆ ಇನ್ನೊಂದು ತಿಂಗಳು ಬಿಟ್ಟು ಬರ್ರಮ್ಮ ಯಾವ್ದು ಏನನ್ನೋದು ಹೇಳ್ತಾರೆ. ಇವ್ರು ಹೇಳ್ತಾರ ಇವ್ರು ಹೇಳ್ತಾರೆ ಮಸರಕ ಆಮೇಲೆ ಏನ್ ಮಾಡ್ತಾರೆ. ಹೆಸರು ಏನಂದ್ರ ಬಡ್ಲಾಡಿಕೆ ಫಸ್ಟ್ ನಿಮ್ಮ ಹೆಸರಾಕ ನೇತ್ರ ಮರಬ ಹೇಳ್ರಿ. ಕೊಟ್ಟಿದ್ವಿ, ಕೊಡ್ತೀವಿ, ನಾಳೆ ಬನ್ನಿ ಅಂತ. ಟೋಕನ್ ಕೊಡ್ಲಿಲ್ಲ. 60ಕ್ಕೆ ಲಾಸ್ಟ್ ಬಂದಿದ್ರೆ ಬೆಳಿಗ್ಗೆ ನಿನ್ನೆ ಬೆಳಿಗ್ಗೆ ಬಂದ್ವಿ. ಮತ್ತೆ 60 ಮಂದಿಗೆ ಟೋಕನ್ ಕೊಟ್ಟಿರಂತ ಯಾರಿಗೆ ಕೊಟ್ಟರು? 60 ಜನ ಆಗಿಬಿಟ್ಟಿದ್ದಾರೆ. ಆಗ್ಬಿಟ್ಟಂತ 39 ಒಳಕ್ ಹೋಗಿಲ್ಲ ಸರ್. ಇನ್ನು ನೋಡ್ರಿ ಮತ್ತೆ ನಾಳೆ ಬರ್ರಿ. 39 ಇಲ್ಲೇ ಇದಾರೆ. ಎಲ್ಲ ಕೊಟ್ಟಿವಿ, ನಾವ್ ಏನ್ ಮಾಡಕ್ರ ನಾವ್ ಒಬ್ಬರೇ ವರ್ಕ್ ಮಾಡೋದು ಅಂತ ಹೇಳ್ತಾರೆ. ಬರೀ ಹಿಂಗ ನಾಳೆ ಬಾ ಅನ್ಕೊಂಡಿದ್ರೆ ಕೆಲ್ಸ ಯಾರು ಮಾಡ್ಕೊಡ್ತಾರೆ? ಒಂದ್ ಬೋರ್ಡ್ ಬರ್ತಾ ಹಾಕ್ಬೇಕು. ಇದೇ ಕೆಲಸ ಅಡ್ಡಾಡ್ಕೊಂಡ್ರೆ ಬರಬೇಕಾಗತ್ತ. ಈಗ ನೋಡಿ ದೂರ ಹಳ್ಳಿಯಿಂದ ಬರ್ಬೇಕು, ಹೊಲಗಳ ಕೆಲಸ ಬಿಟ್ಟು ಬರ್ಬೇಕು, ಹೌದಲ್ಲ? ಪದೇ ಪದೇ ಎಲ್ಲಿ ಅಡ್ಡಾಡಲ್ಲ. ಇವಾಗ ಯಾಕೆ ಮಾಡಿ ವಾಪಸ್ ಕಳಿಸ್ಬಿಡ್ತಾರೆ. ಎದಕ್ಕ
ಈಗ 2 ತಿಂಗಳ ಸರ್ ನಾಳೆ ಬಾ ನಾಳೆ ಬಾ ನಾಳೆ ಬಾ ನಾಡ್ದು ಬಾ. 2025 ಆಗಿರೋ ಮಾಡಿಲ್ಲ ಸಣ್ಣ ಮಕ್ಳದ ಗಂಡು ಮಕ್ಕಳು ಒಬ್ಬ ಹೆಣ್ಣು ಹುಡುಗಿ ಸರ್ ಒಂದು ಹೆಣ್ಣು ಒಂದು ಗಂಡು. ಇದೇನ್ ಮತ್ತೆ ಪುನಃ ಇದು ಮಾಡಕ್ಕಲ್ಲ ಸ್ಕೂಲಿಗೆ ಸೇರ್ಸಕ್ಕಾರ ಏನಂತಾರ ನಾಳೆ ಬಾ ನಾಡ್ದು ಬಾ ಅಂತ ನಾಳೆ ಬರ್ರಿ ಅಂತ. ಎಷ್ಟನೇ ಕ್ಲಾಸ್ ಸೇರ್ಸ್ತೈತಿ ಈ ಹುಡುಗಿ ಸರ್ ಈಗ 8ನೇ ಕ್ಲಾಸ್ ಹನ್ನೆರಡು ಸೇರ್ಸಕ್ಕೆ ಆಧಾರ್ ಕಾರ್ಡ್ ಆಗಿಲ್ಲ ಆಗ್ಯದ ಸರ್ ಆಗಿರೋದನ್ನ ಇನ್ನೂ ಮತ್ತೆ ರೆಡಿ ಮಾಡ್ತೀವಿ. ಅದೇ ಅಪ್ಡೇಟ್ ಮಾಡಿ ಅದೇ ಅಂಗನವಾಡಿ ಮಾಡ್ಸಿದ್ಕಾಗಿ ತಪ್ಪಾಗಿತ್ತ ಇದನ್ನ ತಕೊಂಡು ಬರ್ಲಿ ಇದನ್ನ ತಿದ್ದಾವಿ ಆದ ಹಳೆ ತಗೋಬರ್ರಿ ಅಂತ ಹೇಳಿದ್ರೆ ಎಲ್ಲೋ ಹೋಗಿತ್ತಿಲ್ಲ ಅದೆಲ್ಲ ಹುಡುಕಾಡ್ಕೊಂಡು ತಗೊಬಂದಿ ಸರ್ ನಾವು ತಗೊಬಂದು ಇದನ್ನ ತಿದ್ದುತ್ತೀವಿ ಅಂತ ಇವ್ರೆ ಹೇಳಿದ್ರು ತಿದ್ದುತ್ತಾರ ಅಂತ ಬಂದು ಅವತ್ ಬಂದ್ವಿ ಬಂದ್ರೆ ಏನಾಯ್ತು ಅದು ದಾವಣಗೆರೆಗೆ ಹೋಗಮ್ಮ ತಿದ್ದಕ್ ಬರಲಿಲ್ಲ ಅಂತ ಹೇಳಿದ್ರು ನೋಡ್ರಿ ನಮಗೆ ದಾವಣಗೆರೆ ಗೊತ್ತಿಲ್ಲ ನಾವೆಲ್ಲ ಅಂತ ಹೋಗ್ಬೇಕ್ರಿ ಅಂತ ಅಡ್ರೆಸ್ ಬರ್ಕೊಟ್ರ ಅದೇ ಆಟೋ ಬಸ್ ಸ್ಟ್ಯಾಂಡ್ ಹಳೆ ಬಸ್ ಸ್ಟ್ಯಾಂಡ್ ಆಟೋದವ್ರ ಆಫೀಸ್ ಎಲ್ಲಿ ಇದೆ ಹೇಳಿ ಅಂತ ಅಷ್ಟೇ ಅವ್ರು ಬರ್ಕೊಟ್ಟಿದ್ರು ಅಷ್ಟು ಬಿಟ್ರೆ ಏನು ಬರ್ಕೊಳಿಲ್ಲ ನಾನು ಒಬ್ಳೆ ಇಲ್ಲ ಅಂತ ಹೋಗಿ ಸರ್ ದಾವಣಗೆರೆಗ ಆ ಸಿಟಿ ನಮಗೆ ಗೊತ್ತಾಗುತ್ತಾ ಆಗಲ್ಲ ಹಿಂಗೆ ನಿಮ್ಮಂತ ಬೇರೆ ಕಳ್ಸೇವಿ ಇಲ್ಲಿ ಹೊಸದಲ್ಲಿ ಡಿಸಿ ಆಫೀಸ್ ಅಂತ ಹೋಯ್ತಿ ಅಲ್ಲಿ ಹೋಗಿ ಕೇಳ್ರಿ ಹೇಳ್ತಾರ ಅಂತ ಹೇಳಿ ಸರ್ ಅಲ್ಲಿ ಕೂಲಿ ತಾಲೂಕಿಂದ ಬಂದಿವಿ ಈ ತರ ಆಗೈತೆ ನಮಗೆ ಆಧಾರ್ ಕಾರ್ಡ್ ಮಾಡ್ಕೊಡ್ರಿ ಅಂತ ಹೇಳಿ ಅವ್ರೆಲ್ಲೆಲ್ಲ ತಕೊಂಡ್ ಬರೋದು ಅವ್ರ ಹೇಳೋದ್ರ ಹತ್ರ ಹೋಗ್ತಿದ್ರು ಅಲ್ಲಿ ಮಾಡ್ತೀವಿ ಆದ್ರೆ ಆತು ಬಿಟ್ಟು ಹೋಗ್ತಿದ್ದು ಅಂತ ಅವ್ರಿಗೆ ನಾವ್ ಎಲ್ಲಂತ ಮಾಡ್ತೀವಿ ದಾವಣಗೆರೆ ಸರ್ ಡಿಸಿ ಆಫೀಸ್ ವಿಜಯನಗರ ಹಂಗ ಹೇಳಿ ಮಾಡಿ ಸ್ಲಿಪ್ ಕೊಟ್ಟಾಗ ಒಂದ್ಸರಿ ನಿಮ್ಮ ಆಫೀಸ್ನಾಗ ಚೆಕ್ ಮಾಡಿಸಿ ಅಂತ ಹೇಳಿದ್ವಿ ಈಗ ಇಲ್ಲಿ ಬಂದು ಚೆಕ್ ಮಾಡ್ಸಿದ್ವಿ ನಾವು ಈ ತರ ಮಾಡೋದ್ ನೋಡಮ್ಮ ಇನ್ನು ಮುಂದಿನ ತಿಂಗಳು 15 ಬರಮ್ಮ ಆದ್ರೆ ಆಗತ್ತ ಆಗಿಲ್ಲ ಅಂದ್ರೆ ನಾನು ಹೇಳ್ತೀನಿ ಅಂತ ಹೇಳಿ ಇನ್ನು ಅನುಮಾನ ಮೇಲೆ ಹಿಂಗೆ ಹೇಳಿದ್ರೆ ಚೀಟಿ ಎಲ್ಲ ಕ್ಲಿಯರ್ ಮಾಡಿಲ್ಲ Clear ಹೇಳಿಲ್ಲ. ಅನುಮಾನ ಅದಾಗುತ್ತಾ ಇಲ್ಲ ಆಗುತ್ತಾ ಇಲ್ಲ ಇಲ್ಲಿಗೆ 5,000 ರೂಪಾಯಿ ಆಧಾರ್ ಕಾರ್ಡ್ ಮಾಡ್ಬೇಕು 5,000 ನಾವು ಕೂಲಿ ಹೋಗೋದು ಬರೋದು 200 ರೂಪಾಯಿ 5,000 ಕೇಳ್ತಾರೆ ಈಗ 5,000 ರೂಪಾಯಿ ಖರ್ಚಾಗಿತ್ತು ಅವಾಗಿಂದ ಮಾಡ್ತಿದ್ವಿ 3 ವರ್ಷದಿಂದ 100 ರೂಪಾಯಿ ಇರುತ್ತೆ ಅಂತ ಸರ್ ಅದನ್ನ ಕೇಳ್ಬೇಕು ಈಗ ಬಸ್ ಸ್ವಲ್ಪ ಟಿಕೆಟ್ ಮಾಡ್ಸಕ್ಕೂ 2,500 ಕೊಟ್ಟಿನಿ ಸರ್ ಅಲ್ಲೇ ಹೊರಗಡೆ ಮಾಡ್ಸೋದು ಇಲ್ಲಾಂದ್ರೆ ಮಾಡಕ್ ಬರಲ್ಲ ಅಂತ ಹೇಳಿ ನನ್ ಮಗ ಮನೆ ಹುಟ್ಟಿದ್ದ ಹಂಗಾಗಿ ಬಸ್ ಸ್ವಲ್ಪ ಟಿಕೆಟ್ ಮಾಡ್ಸಿದೆ ಅದನ್ನೆಲ್ಲ ಕೊಟ್ಟಾದ್ಮೇಲೆ ಇದನ್ನ ಆಧಾರ್ ಕಾರ್ಡ್ ಆಗುತ್ತೆ ಅದೇ ಅದೇ ಇನ್ನೂ ಆಗಿಲ್ಲ ಇಲ್ಲ ಸರ್ 5,000 ರೂಪಾಯಿ ನಾವು ದಿನ ಹೋಗಿ 3 ರೂಪಾಯಿ 3 ವರ್ಷ ಅಡ್ಡಾಡಕತ್ತೀವಿ ಏನು ಕೆಲಸ ಇವಿಷ್ಟು ಈವರೆಗಿನ ಸಂಕ್ಷಿಪ್ತ ಸುದ್ದಿ. ನೋಡ್ತಾ ಇರಿ ಫ್ರೀಡಂ 19 ನ್ಯೂಸ್ ಚಾನೆಲ್. ಧನ್ಯವಾದಗಳು.